ಸಂಜೆ 7 ಗಂಟೆ ಆಯ್ತಷ್ಟೇ, ಆದರೂ ಎಲ್ಲ ಅಂಗಡಿಗಳು ಮುಚ್ಚಿವೆ. ಯಾಕೆ? ನಮಸ್ತೆ, ನಾನು ನಿಮ್ಮ ಅಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಚೈನೀಸ್ ನ್ಯೂ ಇಯರ್ ಆಗ್ತಾ ಉಂಟಾಯ್ತಾ, ಸ್ಪ್ರಿಂಗ್ ಫೆಸ್ಟಿವಲ್ ಅಂತ ಕರೀತಾರೆ. ಆವಾಗ ಇಡೀ ಸಿಟಿ ಬೆಳಿಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಅಥವಾ ಇಡೀ ವಾರ ಹೇಗೆ ಇರ್ತದೆ ಅಂತೇಳಿ ತೋರಿಸ್ತೇನೆ ನೋಡಿ. ಒಂದೇ ಒಂದು ಜನ ಇಲ್ಲ, ಎಲ್ಲರೂ ಅವರವರ ಊರಿಗೆ ಹೋಗಿದ್ದಾರೆ. ಹಾಗೆ ನಾನೊಬ್ಬಳೇ ಇಲ್ಲಿ ಇಡೀ ಸಿಟಿಯಲ್ಲೇ ಓಡಾಡ್ತಿರುವವಳು. ಹಾಗೆ ಆವಾಗವಾಗ 1-2 ಹಿಂದೆ ಕಾರುಗಳು ಓಡಾಡ್ತಾ ಇರ್ತದೆ ಅಷ್ಟೇ. ಅದು ಬಿಟ್ಟರೆ ನಾನೇ ರಾಣಿ ಇವತ್ತು ವುಹಾನಿಗೆ. ಇಲ್ಲಿ ನೋಡಿ, ನನ್ನ ಹಿಂದೆ ಒಂದೇ ಒಂದು ಅಂಗಡಿ ಓಪನ್ ಇಲ್ಲ. 7 ಗಂಟೆ ಆಯ್ತಷ್ಟೇ ಸಂಜೆ. ಇದು ಈಗ ಮಾತ್ರ ಅಲ್ಲ, ಇಡೀ ಬೆಳಿಗ್ಗೆ ಹಾಗೆ ತರಕಾರಿ ಯಾವುದೇ ಆಹಾರ ಸಿಗೋದಿಲ್ಲ, ರೆಸ್ಟೋರೆಂಟ್ಗಳು ಓಪನ್ ಇರೋದಿಲ್ಲ. ಆದರೆ ಈ ಬ್ರ್ಯಾಂಡ್ಗಳು ಯಾವುದಿರ್ತದೆ, ಸ್ಟಾರ್ಬಕ್ಸ್ ಇರ್ಬೋದು, ಕಾಫಿ ಅಂಗಡಿಗಳಿರ್ಬೋದು, ಅಥವಾ ಡಾಮಿನೋಸ್ ಪಿಜ್ಜಾ ಇರ್ಬೋದು, ಹಾಗೆ ಮೆಕ್ಡೊನಾಲ್ಡ್ಸ್ ಇರ್ಬೋದು, ಈ ಥರದ ಅಂಗಡಿಗಳು ಮಾತ್ರ ಓಪನ್ ಇರ್ತದೆ. ಹಾಗೆ ನಿಮಗೊಂದು ವಿಷಯ ಗೊತ್ತುಂಟಾ, ನಾನು ಸ್ಪ್ರಿಂಗ್ ಫೆಸ್ಟಿವಲ್ಗೆ ಊರಿಗೆ ಹೋಗೋದಿಲ್ಲ, ಕೆಲಸ ಮಾಡ್ತೇನೆ ಅಂತ ಹೇಳುವವರಿಗೆ 3 ಪಟ್ಟು ಹೆಚ್ಚು ಸಂಬಳ ಕೊಡ್ತಾರೆ. ಎಷ್ಟು ಜನ ಇಲ್ಲೇ ಇದ್ದಾರೆ ಅಂತ ಈ ಮನೆಗಳ ಲೈಟ್ ನೋಡುವಾಗ ಕಾಣ್ಬೋದು. ಇಷ್ಟೇ ಜನ ಅವರವರ ಊರಿಗೆ ಹೋಗೋದು ಇಲ್ಲೇ ಕೂತವರು. ಯಾರಾದರೂ ಚೈನಾಕ್ಕೆ ಬರುವವರು ನೆನಪಿಡಿ ಆಯಿತಾ, ಸ್ಪ್ರಿಂಗ್ ಫೆಸ್ಟಿವಲ್ ಬರುವಾಗ ಎಲ್ಲಿಯಾದರೂ ಮರೆತು ಹೋಗಿ ನೀವು ತರಕಾರಿ ನೀರು ಎಲ್ಲ 1 ವಾರಕ್ಕಾಗುವಷ್ಟು ತಂದು ಇಡಲಿಲ್ಲ ಅಂತ ಹೇಳಿದರೆ ಹೋಯ್ತು ಕತೆ. ಯಾಕೆ ಅಂತ ಹೇಳಿದರೆ ನಿಮಗೆ ಬರಗಾಲ, ಆಹಾರಕ್ಕೆ ಬರಗಾಲ.